ಮೂಡಲಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ. ಎಲ್ಲರಿಗೂ ನಮಸ್ಕಾರ. 9/9/2025 ಮಂಗಳವಾರ ಜಯಣ್ಣ ಸಾಹೇಬರ ಜಯಣ್ಣ ಮಾಜಿ ಶಾಸಕರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಮಸ್ತ ಅವರ ಅಭಿಮಾನಿಗಳು ಮತ್ತು ಸುನೀಲ್ ಬೋಸ್ ಅಭಿಮಾನಿಗಳು, AR ಕೃಷ್ಣಮೂರ್ತಿ ಅಭಿಮಾನಿಗಳು ಮತ್ತು ಅವರ ಕುಟುಂಬ ವರ್ಗದವರು ಹಾಗೂ SC ಮಾದೇವಪ್ಪ ಅಭಿಮಾನಿಗಳು ಸುಮಾರು 2 ವರ್ಷ ಅವರಿಂದ 3,000 ಜನ ಬಂದು ನಿನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿಮಾನ ಬಳಗದಿಂದ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಳಂದೂರು ತಾಲೂಕು ವಡಗೆರೆ ಗ್ರಾಮದಲ್ಲಿ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಎಲ್ಲರೂ ಕೂಡ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ ಮತ್ತು ಜಯಣ್ಣವರ ಆತ್ಮಕ್ಕೂ ಶಾಂತಿ ಬಯಸಿದೆ ಅಂತೇಳಿ ನಾನು ಬಯಸ್ತೇನೆ. SC ಮಾದೇವಪ್ಪ ಸಾಹೇಬರ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಂಡಿದ್ದಂಥ ಯಶಸ್ವಿ ಕಾರ್ಯಕ್ರಮ ಜಯಣ್ಣವರ ಒಂದು ಜಯಂತಿ ಮಹೋತ್ಸವದ ಕಾರ್ಯಕ್ರಮ ಮತ್ತು ಸನ್ಮಾನ್ಯ ಸುನೀಲ್ ಬೋಸ್ರವರು 1 ಕಾಲಗಳನ್ನು ಪೂರೈಸಿದ ಒಂದು ಕಾರಣಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮೂಲಕ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದಂಥ ಮಾನ್ಯ ಡಾಕ್ಟರ್ VN ಮಹಾದೇವಯ್ಯನವರು ಮತ್ತು ಮತ್ತಷ್ಟು ಅಭಿಮಾನಿ ಬಳಗ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ಈ ಕಾರ್ಯಕ್ರಮಕ್ಕೆ ಶಾಸಕರು ಅಧ್ಯಕ್ಷರು ವಹಿಸಿಕೊಳ್ಳೋದ್ರ ಮೂಲಕ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಹಾಗೆಯೇ ಕಾರ್ಯಕ್ರಮದಲ್ಲಿ ಪೂಜ್ಯ ಬಂತೇಜಿಗಳಾದ ಮನೋರಂಜಿತ ಬಂತೇಜಿಯವರು ಹಾಗೂ ನರಸೀಪುರದ ಬಂತೇಜಿಗಳಾದ ಬೋಧಿರತ್ನ ಬಂತೇಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಒಂದು ಕೃತಜ್ಞತೆಯನ್ನು ಹೇಳಲಿಕ್ಕೆ ಈ ಕೊಳ್ಳೇಗಾಲ ಭಾಗಕ್ಕೆ ನಮ್ಮ ಸಂಘದ ಅಧ್ಯಕ್ಷರಾದ ಡಾಕ್ಟರ್ VN ಮಹಾದೇವಯ್ಯನವರು ಮತ್ತು ಚಾಟಿಪುರದ ಹಿರಿಯ ಮುಖಂಡರಾದಂಥ ಮರಿಸ್ವಾಮಿರವರು ಆಗಮಿಸಲಾಗಿ ಅವರಿಗೆ ನಾವು ಬರಮಾಡಿಕೊಂಡು ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಶಾಸಕರು ಹಾಗೂ ಜಯಣ್ಣ ಅಭಿಮಾನಿಗಳ ಬಳಗ ಎಲ್ಲ ಬಾಂಧವರು, SC ಮಾದೇವಪ್ಪ ಸಾಹೇಬರ ಅಭಿಮಾನಿ ಬಳಗದ ಎಲ್ಲ ಬಾಂಧವರು ಆಗಮಿಸಿದ್ರು. ಅವ್ರಿಗೀಗಾಗಲೇ ನಮ್ಮ ಅಧ್ಯಕ್ಷರು ಕೃತಜ್ಞತೆಗಳನ್ನು ಹೇಳೋದ್ರ ಮೂಲಕ ಯಶಸ್ವಿ ಕಾರ್ಯಕ್ರಮಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಜಯಣ್ಣವರ ತೀರ್ಕೊಂಡಿದ್ದಾರೆ. ಅವರ ಒಂದು ಚಿರಶಾಂತಿಗೆ ಹೋಗಿರ್ತಕ್ಕಂಥ ಜಯಣ್ಣವರಿಗೆ ಅವರ ಹುಟ್ಟಿದ ಜನ್ಮದಿನದ ಕಾರ್ಯಕ್ರಮದ ಪ್ರಯುಕ್ತ ಅವರು ನೆನೆಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಾವೆಲ್ಲರೂ ಸಂತಸ ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ಜಯಣ್ಣ ಸಾಹೇಬರು ಇರ್ಬೋದು, SC ಮಾದೇವಪ್ಪ ಸಾಹೇಬರು ಇರ್ಬೋದು ಮತ್ತು ನಮ್ಮ ಶಾಸಕರು ಇವ್ರುಗಳ ಹೆಸರಲ್ಲಿ ಬರ್ತಕ್ಕಂಥ ಜನ್ಮದಿನೋತ್ಸವ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ನಮ್ಮ ಸಂಘದ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊತಾ ನನ್ನ ಅಭಿಪ್ರಾಯಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಆಗಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ನಿನ್ನೆ 9/9/2025 ಇಸ್ವಿನಲ್ಲಿ ಮಾನ್ಯ ದಿವಂಗತರು ಹಾಗೂ ಶಾಸಕರಾಗಿದ್ದಂತಹ ಜಯಣ್ಣವರ 75ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಮತ್ತು ಅವರ ಸ್ಮರಣಾರ್ಥವಾಗಿ ಯಳಂದೂರು ತಾಲೂಕು ವಡಗೆರೆಯಲ್ಲಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 1 ವರ್ಷದ ತುಂಬಿದಂತಹ ನಮ್ಮ ಸುನೀಲ್ ಬೋಸ್ರವ್ರದ್ದು ಕೂಡ ನಾವು ಅಲ್ಲಿ ನೆನಪು ಮಾಡಿಕೊಂಡ್ವಿ. ಹಾಗೆ ಅವರ ಎಲ್ಲ ಅಭಿಮಾನಿಗಳು ಮತ್ತು ಹಿತೈಷಿಗಳು ಮಹಾದೇವಪ್ಪನವರ ಹೆಸರಿನಲ್ಲಿ ಅವರ ಸುಪುತ್ರರಾದ ಸುನೀಲ್ ಬೋಸ್ರವರು ಕೂಡ ನಾವು 1 ವರ್ಷದ ಅವಧಿಯನ್ನು ಯಶಸ್ವಿಯಾಗಿ ಮುಗಿಸಿದ್ರಿಂದ ಅದರ ನೆನಪಾರ್ಥ ಕೂಡ ನಾವು ಅಲ್ಲಿ ನೆನೆಸ್ಕೊಂಡ್ವಿ. ಮತ್ತು ನಮ್ಮ ವಡಗೆರೆ ಮಹಾದೇವನವರು ಎಲ್ಲರಿಗೂ ಹೊತ್ತಣ ಒಕ್ಕೂಟವನ್ನು ಏರ್ಪಡಿಸಿ ಭಾಳ ಸಂಭ್ರಮವಾಗಿ ಅದ್ಭುತವಾಗಿ ಎಲ್ಲರೂ ನೆನೆಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡಿದ್ರು. ಎಲ್ಲ ಜನರು ಊಟ ಮಾಡಿ ಸಂಭ್ರಮಿಸಿ ಅವರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಬಂದಿದ್ದಂಥ ಪ್ರತಿಯೊಬ್ಬ ಎಲ್ಲ ಅಭಿಮಾನಿ ಬಳಗದವರೆಗೂ ಈ ಮುಖಾಂತರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ದಾರೆ. 9/9/2025 ಜನ್ಮದಿನೋತ್ಸವದಲ್ಲಿ ನಮ್ಮ ಜಯಣ್ಣವರಾದಂಥ
ಭಾಳ ದೇವಗಂತಾರ ನಮ್ಮ ಜಯಣ್ಣವರು ಭಾಳ ಅದ್ಭುತವಾದ ಕಾರ್ಯಕ್ರಮ ನಡೆಸಿದ್ರು. ಎಲ್ಲ ಅಭಿಮಾನಿಗಳು ಬಂದು ಎಲ್ಲ ಊಟ ಮಾಡಿ ಸಂತೋಷಪಟ್ಟು ಒಳ್ಳೆ ಕಾರ್ಯಕ್ರಮ ನಡೆದ. ದಯವಿಟ್ಟು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಅವ್ರ ಪರವಾಗಿ ಆಶಿಸ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆರ್ಥಿಕವಾಗಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಹಾಯ ಮಾಡಿ.